ನಾನು ಲಮೇಲ್ ಅವರದು ಇನ್ಸ್ಟಾ ಗ್ಲಿಟರ್ ಬಾಂಬ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದು ನನಗೆ ಎಷ್ಟು ಇಷ್ಟ ಅಂದರೆ ಆ ಪ್ರಾಡಕ್ಟ್, ನೀವು ಆ ವಿಡಿಯೋನ ಇಲ್ಲಿ ಐ ಬಟನಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು, ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಲಮೇಲ್ ಅವರದ್ದು ಪ್ರಾಡಕ್ಟ್ ನನ್ನ ಕೈಯಲ್ಲಿ ಇವತ್ತಿದೆ. ದ್ಯಾಟ್ ಈಸ್ ದಿಸ್. ಇದು ಲಮೇಲ್ ಅವರದ್ದು ದ ಬ್ರಾ ಬಾರ್ ಇನ್ ದ ಶೇಡ್ ಡಾರ್ಕ್ ಬ್ರೌನ್ ಅನ್ಸುತ್ತೆ. ಎಸ್, ಡಾರ್ಕ್ ಬ್ರೌನ್. ಇದರಲ್ಲಿ 3 ಶೇಡ್ ಬರುತ್ತೆ ಆಯ್ತಾ ಐಬ್ರೋಸ್. ಇದು ಒಂದು ಸ್ವಲ್ಪ ಲೈಟ್ ಆಗಿದೆ, ಒಂದು ಶೇಡ್, 2-3 ಶೇಡ್ ಡಾರ್ಕರ್ ಆಗಿದೆ, ಅಂಡ್ ಒಂದು ಸ್ವಲ್ಪ ಡಾರ್ಕ್ ಬ್ರೌನ್ ಆಗಿದೆ. ಸೊ 3 ಬ್ರೌನ್ ಶೇಡ್ಸ್ಗಳು. ಒಂದು ಫುಲ್ ಡಾರ್ಕ್, ಮಧ್ಯದಲ್ಲಿರೋದು ಫುಲ್ ಡಾರ್ಕ್ ಚಾಕ್ಲೇಟ್ ಹೇಳ್ತಾರಲ್ಲ ಆ ಕಲರ್ ಅಲ್ಲಿ, ಇನ್ನೊಂದು ಚಾಕ್ಲೇಟ್ ಬ್ರೌನ್ ಹೇಳ್ತಾರಲ್ಲ ಆ ಕಲರ್ ಅಲ್ಲಿ, ಇನ್ನೊಂದು ತುಂಬಾ ಲೈಟ್ ಆಗಿದೆ, ಅದು ಒಂಥರ ಗ್ರೇಯಿಶ್ ಅಂಡರ್ ಟೋನ್ಸ್ ಅಲ್ಲಿರೋ ಬ್ರೌನ್ ತರ ಇದೆ ಇದು. ಅದ್ರ ಜೊತೆ ನಿಮ್ಗೆ ಇಲ್ಲೊಂದು ಅಪ್ಲಿಕೇಟರ್ ಸಿಗುತ್ತೆ. ಇದರಲ್ಲಿ ಒಂದ್ ಸೈಡ್ ಅಲ್ಲಿ ಸ್ಪೂಲಿ, ಇನ್ನೊಂದ್ ಸೈಡ್ ಅಲ್ಲಿ ಈ ತರ ಬ್ರಷ್ ಸಿಗುತ್ತೆ. ನಂಗೆ ಈ ಅಪ್ಲಿಕೇಟರ್ ಬಗ್ಗೆ ಸ್ವಲ್ಪ ಥಾಟ್ಸ್ ಇದೆ ಆಯ್ತಾ. ಲೆಟ್ ಮಿ ಟಾಕ್ ಅಬೌಟ್ ದ್ಯಾಟ್ ಫಸ್ಟ್. ನಂಗೆ ಈ ಅಪ್ಲಿಕೇಟರ್ ಇಷ್ಟ ಆಗಿಲ್ಲ, ಇದರದ್ದು ಹ್ಯಾಂಡಲ್ ಎಲ್ಲ ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಅಂಡ್ ನನಗೆ ಈ ಸ್ಪೂಲಿ ಕೂಡ ಸ್ವಲ್ಪ ರಫ್ ಇದೆ ಅಂತ ಅನಿಸ್ತು ನನಗೆ ಒಕೇಶನ್ಸ್. ಅಂಡ್ ಬ್ರಷ್ ಕೂಡ ಸ್ವಲ್ಪ ಸ್ಟಿಫ್ ಆಗಿದೆ ಆಯ್ತಾ. ಇದರಲ್ಲಿ ಪೌಡರ್ ಎಲ್ಲ ಸ್ವಲ್ಪ ಕಷ್ಟ ಬರುತ್ತೆ, ತುಂಬಾ ಸ್ಟಿಫ್ ಆಗಿದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸ್ವಲ್ಪ ಸ್ಮೂತ್ ಆಗಿದ್ರೆ ಪೌಡರ್ ಅನ್ನ ನಾವು ತೆಗಿಲಿಕ್ಕೆ ಎಲ್ಲ ಈಸಿ ಆಗ್ತಿತ್ತು. ಸ್ವಲ್ಪ ಸ್ಟಿಫ್ ಆಗಿದೆ ಅಂಡ್ ಇದ್ರ ಆಂಗಲ್ ಕೂಡ ಒಂಥರ ಇದೆ. ಸೊ ಕಮಿಂಗ್ ಟು ದ ಪೌಡರ್ ಇಟ್ ಸೆಲ್ಫ್, ತುಂಬಾ ಕ್ರೀಮಿ ಆಗಿದೆ, ತುಂಬಾ ಪಿಗ್ಮೆಂಟೆಡ್ ಆಗಿದೆ. ಒಂದು ಐಬ್ರೋ ಪೌಡರ್ ಪ್ರಾಡಕ್ಟ್ ಅಲ್ಲಿ ನೀವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದು ಎಲ್ಲ ಈ ಪ್ರಾಡಕ್ಟ್ ಅಲ್ಲಿ ಇದೆ. ಓನ್ಲಿ ಥಿಂಗ್ ಇಸ್ ಈ ಅಪ್ಲಿಕೇಟರ್ ನಂಗೆ ಇಷ್ಟ ಆಗಿಲ್ಲ ಅಷ್ಟೇ. ಇದನ್ನ ಬೇರೆ ಅಪ್ಲಿಕೇಟರ್ ಇಂದ ನಿಮ್ಮ ಹತ್ರ ಒಂದು ದೊಡ್ಡ ಬ್ರಷ್ ಇದ್ರೆ, ಬ್ರಷ್ ಸೆಟ್ ಅಲ್ಲಿ ಬರುತ್ತೆ ಐಬ್ರೋ ಪೌಡರಿಗೆ ಅಂತ ಹೇಳ್ಬಿಟ್ಟು. ಸೊ ಒಂದು ಬ್ರಷ್ ಬರುತ್ತೆ, ಒಂದ್ ಸೈಡ್ ಅಲ್ಲಿ ಸ್ಪೂಲಿ, ಇನ್ನೊಂದ್ ಸೈಡ್ ಅಲ್ಲಿ ಬ್ರಷ್ ಇತ್ತು. ಆ ಬ್ರಷ್ ನಿಮ್ಮ ಹತ್ರ ಇದ್ರೆ ಇದನ್ನ ಒಳ್ಳೆ ಮಾಡಿ ಅಪ್ಲೈ ಮಾಡ್ಬೋದು. ನಾನು ಇದೇ ಬ್ರಷ್ ಅನ್ನ ಟ್ರೈ ಮಾಡಿದೆ, ಯಾಕಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡೋದಲ್ಲ. ಫಸ್ಟ್ ಟೈಮ್ ನನಗೆ ಸ್ವಲ್ಪ ಕಷ್ಟ ಆಯ್ತು, ಆಮೇಲೆ ಸ್ವಲ್ಪ ನನಗೆ ಐಡಿಯಾ ಸಿಕ್ತು. ಫಸ್ಟ್ ಟೈಮ್ ನಾನು ಹಚ್ಚುವಾಗ ಅದು ಇಡೀ ಪೌಡರ್ ಅನ್ನೇ ಡಿಗ್ ತರ ಮಾಡ್ತಾ ಇತ್ತು. ಸೊ ನೆಕ್ಸ್ಟ್ ನನಗೆ ಸ್ವಲ್ಪ ಐಡಿಯಾ ಬಂತು ಇದನ್ನ ಹೇಗೆ ನಾವು ಟ್ಯಾಕಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಎಣಿಸುವಾಗ ಐ ಫೌಂಡ್ ಅ ವೇ. ಅಂಡ್ ನಾನು ಸ್ವಲ್ಪ ಇದರಲ್ಲೇ ಟ್ರೈ ಮಾಡಿದೆ. ಬಟ್ ನಿಮಗೆ ಕಷ್ಟ ಆಗೋದಾದ್ರೆ ಬೇರೆ ಬ್ರಷ್ ಇಂದ ನೀವು ಟ್ರೈ ಮಾಡ್ಬೋದು. ಬಟ್ ದ ಪೌಡರ್ಸ್ ಆರ್ ಸೋ ನೈಸ್, ಸೋ ಕ್ರೀಮಿ, ಸೋ ಸಾಫ್ಟ್, ಸೋ ಫೈನ್ಲಿ ಮಿಲ್ಡ್. ಇಷ್ಟು ಚೆನ್ನಾಗಿ ಅಪ್ಲೈ ಆಗುತ್ತೆ. ಸ್ಪೂಲಿಯಿಂದ ಕೂಡ ಇಟ್ ವರ್ಕ್ಸ್ ಆವ್ರೇಜ್ ಆಯ್ತು. ದ ಪೌಡರ್ಸ್ ಆರ್ ರಿಯಲಿ 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 ಗುಡ್. ಅಂಡ್ ಇದು ನಮ್ಮ ಇಂಡಿಯನ್ ಸ್ಕಿನ್ ಟೋನಿಗೆ ಈ 2 ಪೌಡರ್ ತುಂಬಾ ಮ್ಯಾಚ್ ಆಗುತ್ತೆ. ಇದು ಪೌಡರ್ ಅಷ್ಟೊಂದು ಹೋಗಲ್ಲ, ಬಟ್ ಈ 2 ಪೌಡರ್ಗಳು ಮ್ಯಾಚ್ ಆಗುತ್ತೆ. ಅಂಡ್ ಇದರಲ್ಲಿ ವ್ಯಾಕ್ಸ್ ಇಲ್ಲ ಆಯ್ತಾ, 3 ಪೌಡರ್ ಫಾರ್ಮ್ ಅಲ್ಲಿ ಇದೆ. ಅಂಡ್ ತುಂಬಾ ಚೆನ್ನಾಗಿ ಪಿಗ್ಮೆಂಟೆಡ್ ಆಗಿದೆ. ಸೊ ಈ ತರ ಕಾಣಿಸುತ್ತೆ. ಇದು ಸ್ವಲ್ಪ ಇದು ಡಾರ್ಕೆಸ್ಟ್ ಆಯ್ತಾ, ಇದು ಸ್ವಲ್ಪ ಅದಕ್ಕಿಂತ ಲೈಟ್, ಅಂಡ್ ಇದು ಫುಲ್ ಲೈಟ್. So this is how it looks. ತುಂಬಾ ಚೆನ್ನಾಗಿದೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಡಾರ್ಕೆಸ್ಟ್ ಶೇಡ್ ಅನ್ನ ಈ ಸೈಡಿಗೆ ಹಾಕ್ತೀನಿ, ಅಂಡ್ ಅದಕ್ಕಿಂತ ಸ್ವಲ್ಪ ಲೈಟ್ ಇರೋದನ್ನ ಇಲ್ಲಿಗೆ ಫಿಲ್ ಮಾಡ್ಲಿಕ್ಕೆ, ಬಟ್ ಗ್ಯಾಪ್ ಅನ್ನ ಜಸ್ಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಆಯ್ತಾ. ಸೊ ಅದಕ್ಕೋಸ್ಕರ ಈ 2 ಶೇಡ್ ಅನ್ನ ನಾನು ಯೂಸ್ ಮಾಡ್ತೀನಿ ಅಷ್ಟೇ. ನಂಗೆ ಇಷ್ಟ ಆಯ್ತಾ ಈ ಪ್ರಾಡಕ್ಟ್? ಹೌದು, ತುಂಬಾ ಇಷ್ಟ ಆಯ್ತು. ಬಟ್ ಇದರ ಬ್ರಷ್ ಸ್ವಲ್ಪನೂ ಇಷ್ಟ ಆಗಿಲ್ಲ. ನೀವು ನನ್ನ ಹತ್ರ ಕೇಳ್ಬೇಕಿದ್ರೆ ಪರ್ಚೇಸ್ ಮಾಡೋದ ಬೇಡ, ನಿಮ್ಗೆ ಬೇರೆ ಯಾವ್ದು ಬ್ರಷ್ ಇಲ್ಲ, ಈ ಬ್ರಷ್ ಇಂದಲೇ ನೀವು ಅಪ್ಲೈ ಮಾಡಬೇಕು ಅಂತ ನೀವು ಎಣಿಸ್ತಾ ಇದ್ರೆ ಪ್ಲೀಸ್ ಡೋಂಟ್ ಬೈ ದಿಸ್ ಪ್ರಾಡಕ್ಟ್. ಸ್ವಲ್ಪ ಕಷ್ಟ ಆಗುತ್ತೆ ನೀವು ಬಿಗಿನರ್ಸ್ ಆಗಿದ್ರೆ. ನೀವು ಪ್ರೋ ಆಗಿದ್ರೆ ಓಕೆ, ನೀವು ಮ್ಯಾನೇಜ್ ಮಾಡ್ಬೋದು. ಬಟ್ ಪೌಡರ್ ಮಾತ್ರ ನಿಮ್ಗೆ ಬೇಕು, ಬ್ರಷ್ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಗೋ ಫಾರ್ ಇಟ್. ಕಣ್ಣು ಮುಚ್ಚಿ ಹೋಗಿ. ಇಟ್ ಈಸ್ ರಿಯಲಿ ಗುಡ್. ಸ್ಮಜ್ ಆಗಲ್ಲ, ಮೂವ್ ಆಗಲ್ಲ. ನಾನು ಇದನ್ನ ಹಚ್ಬಿಟ್ಟು ಈಗ ಇದೇ ನನ್ನ ಐಬ್ರೋಸ್ ಮೇಲೆ ಇದೆ. 2 hours ಆಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಐಬ್ರೋಸ್. ನನಗಂತೂ ತುಂಬಾ ಇಷ್ಟ ಆಯ್ತು. ಐ ಲವ್ ಇಟ್. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೀನಿ. ಕಲ್ಟ್ ಆ್ಯಪ್ ಇಂದ ನೀವು ಪರ್ಚೇಸ್ ಮಾಡೋದಾದ್ರೆ 50% ಆಫ್ ಅಲ್ಲಿ ಇದನ್ನ ಪರ್ಚೇಸ್ ಮಾಡಬಹುದು. ಇದರಲ್ಲಿ ನಿಮಗೆ 4.5 ಗ್ರಾಮ್ ಆಫ್ ಪ್ರಾಡಕ್ಟ್ ಬರುತ್ತೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 400 rupees, 399 rupees. ಡಿಸ್ಕೌಂಟ್ ಆದ್ರೆ ಕಲ್ಟ್ ಆ್ಯಪ್ ಅಲ್ಲಿ ನಿಮಗೆ ಜಸ್ಟ್ 200 rupeesಗೆ ಇದು ಸಿಗುತ್ತೆ. ಕಣ್ಣು ಮುಚ್ಚಿ ಪರ್ಚೇಸ್ ಮಾಡ್ಬೋದು. That's all for today. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. Till then, take care. Love you all. Bye bye.